ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ನಾನು ಗೆದ್ದ ನಂತರ ಪ್ರಧಾನಿ ಮೋದಿ ಬಳಿ ಹೋಗಿಯೇ ಹೋಗ್ತೀನಿ ಅಂತ ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ತೀರ್ಮಾನ ಮಾಡಲಾಗಿದೆ. ನನ್ನ ಮಗನನ್ನ ಎಂಪಿ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ರು. ಮಾಜಿ ಸಿಎಂ BS ಯಡಿಯೂರಪ್ಪ ಸುಳ್ಳಿನ ಸರ್ದಾರ ಅಂತ ಈಗ ಈಶ್ವರಪ್ಪನವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾರ್ಯಕರ್ತರ ನೋವನ್ನ ಹೋಗಲಾಡಿಸಬೇಕು. ಪಕ್ಷದಿಂದ ತೆಗೆದು ಹಾಕಿದ್ರೆ ಗೆದ್ದ ನಂತರ ಮತ್ತೆ ಬಿಜೆಪಿ ಸೇರ್ತೀನಿ, ತೆಗೆದು ಹಾಕ್ಲಿಲ್ಲ ಅಂದ್ರೆ ಪಕ್ಷದಲ್ಲೇ ಇರ್ತೀನಿ. ರಾಘವೇಂದ್ರ ಸೋಲಿನ ನಂತರ BS ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕಳೆದುಕೊಳ್ತಾನೆ. ರಾಜ್ಯದಲ್ಲಿ ಬಿಜೆಪಿ ಪರಿಶುದ್ಧ ಮಾಡಬೇಕು ಅಂತ ಹೆಮ್ಮೆ ಇದೆ. ಕಾರ್ಯಕರ್ತರ ನೋವನ್ನ ಹೋಗಲಾಡಿಸಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಬಾರದು. ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಏನಾಗಿದೆ? ತನ್ನ ಮಗನನ್ನ ನಿಲ್ಲಿಸ್ತೀನಿ ಅಂದ್ರು, ಮಗನನ್ನ ನಿಲ್ಸಿದ್ರ? ಕಾಂಗ್ರೆಸ್ನಲ್ಲಿ ಅವರ ಪರಿಸ್ಥಿತಿ ಏನು? ವರ್ಣದಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರು. ರಾಜ್ಯದಲ್ಲಿ 27 ಕ್ಷೇತ್ರ SDA ಗೆಲ್ಲಬೇಕು. ಶಿವಮೊಗ್ಗ ಕ್ಷೇತ್ರದಲ್ಲಿ ನಾನು ಗೆಲ್ಲಲೇಬೇಕು ಅಂತ ಈಶ್ವರಪ್ಪನವರು ಇದೀಗ ಮಾತನಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿಶುದ್ಧ ಮಾಡಬೇಕು ಅಂತ ಹೊರಟ್ರಲ್ಲಿ ಮೊದಲನೇ ವ್ಯಕ್ತಿ ಅಂತ ನನಗೆ ಹೆಮ್ಮೆ ಇದೆ. ಇದೇ ನನ್ನ ಪರಿಸ್ಥಿತಿ. ಇಡೀ ರಾಜ್ಯದ ಕಾರ್ಯಕರ್ತರು ನೋವನ್ನು ಬಯಸ್ತಾ ಇದ್ದಾರೆ. ಅವ್ರ ನೋವನ್ನು ಹೋಗಿಸ್ಬೇಕು, ಅವ್ರ ಧ್ವನಿ ಆಗ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಇದು ನನ್ನ ಸ್ಥಿತಿ. ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಬಾರದು. ಯಾವ ಕಾರಣಕ್ಕೂ ಕೂಡ 25 ಸೀಟ್ ಗೋಸ್ಕರ ಏನ್ ಗೆದ್ದಿದ್ವಿ ಬಿಜೆಪಿ, ಆ 25 ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಬೇಕು. ನಾನು NDA 27 ಈ ದಿಕ್ಕಲ್ಲಿ ಪ್ರಯತ್ನ ಮಾಡ್ಬೇಕು. ಸಿದ್ದರಾಮಯ್ಯನ ಪರಿಸ್ಥಿತಿ ಏನು? ನನ್ನ ಮಗನ್ ನಿಲ್ಲಿಸ್ತೀನಿ. ಯಾಕೆ ವರ್ಣದಲ್ಲಿ ನಿಲ್ಲಿಸ್ಲಿಲ್ಲ? ಗೊತ್ತಾಯ್ತು, ನನ್ನ ಮಗ ವರ್ಣ ಕ್ಷೇತ್ರದಲ್ಲಿ ಚುನಾವಣೆ ನಿಂತ್ರೆ ಸೋತೋಗ್ತಾನೆ ಅಂತ, ಹಂಗಾಗಿ ಹಿಂಸರ್ಕೊಂಡು. ಇದು ಸಿದ್ದರಾಮಯ್ಯನ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ. ಆದ್ರೆ ಹುಲಿ ರೂಪದಲ್ಲಿ, ಹಿಂದೂ ಹುಲಿ ರೂಪದಲ್ಲಿ ಹೋರಾಟ ಮಾಡಿ ಪಕ್ಷವನ್ನು ಶುದ್ಧೀಕರಣ ಮಾಡಂತ ಸ್ಥಿತಿ ನನಗೆ ಸಿಕ್ಕಿದೆಯಲ್ಲ, ಇದು ನನಗೆ ಹೆಮ್ಮೆ. ನಾನು ಬಿಜೆಪಿ ಬರ್ತೀನಿ ಅಂತ ಅವರೇ ಹೇಳ್ಬೇಕ್ರಿ. ನಾನ್ ಕಟ್ಟಿ ಬೆಳೆಸಿರೋದು ಪಾರ್ಟಿ ಯಡಿಯೂರಪ್ಪನ ಜೊತೆಗೆ, ಅನಂತಕುಮಾರ್ ಜೊತೆಗೆ. ಈ ಚುನಾವಣೆ ಗೆದ್ದ ಮೇಲೆ ನನ್ ಸಾಯೋ ತನಕ ಬಿಜೆಪಿನೇ. ಈಗಲೂ ಬಿಜೆಪಿ ಇಂದ ತೆಗೆದಾಕಿಲ್ಲ. ನನ್ನ ತೆಗೆದಾಕಿದ್ರೆ ಗೊತ್ತಿಲ್ಲ ನನಗೆ. ತೆಗೆದಾಕ್ಲಿಲ್ಲ ಅಂತಂದ್ರೆ ಗೆದ್ದು ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ತೆಗೆದಾಕಿದ್ರ ಗೆದ್ದು ಮತ್ತೆ ಬಿಜೆಪಿ ಹೋಗ್ತೀನಿ. ನನ್ನ ತಾಯಿ ಬಿಜೆಪಿ, ಅವ್ರಂಗೆ ದ್ರೋಹ ಮಾಡಿ KGP ಕಟ್ಲಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ಗೆಲ್ಲಬೇಕು. ಇದು ನಮ್ಮ ಇಡೀ ಕ್ಷೇತ್ರದ ಜನರ ಅಪೇಕ್ಷೆ. ಆದ್ರೆ ಇಲ್ಲಿ ನಿಮ್ಮ ಪತ್ರಿಕೆಗಳ ಮುಖಾಂತರನೇ NDA ಉಳಿದ 27 ಕ್ಷೇತ್ರದಲ್ಲಿ NDA ಗೆಲ್ಸಿ, ಶಿವಮೊಗ್ಗದಲ್ಲಿ ಪಕ್ಷೇತರ ನಾನು ಗೆಲ್ಸಿ ಅಂತ ನಾನು ಪತ್ರಿಕೆಗಳ ಮುಖಾಂತರ, TV ಮುಖಾಂತರ ರಾಜ್ಯ ಜನಕ್ಕೆ ಪ್ರಾರ್ಥನೆ ಮಾಡ್ತೀನಿ.